ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ಕಳ್ಳನ ಬಂಧನ. ಮನೆಯ ಹಿಂಬಾಗಿಲ ಕೀಲಿ ಮುರಿದು ಮನೆ ಕಳ್ಳತನ ಮಾಡಿದ್ದ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಗದಗ ಜಿಲ್ಲೆ ಮುಂಡರಗಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ನಡೆಸಿ ಕಳ್ಳನನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಳ್ಳತನ ನಡೆದ 72 ಗಂಟೆಯಲ್ಲಿ ಆರೋಪಿ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. 4,20,000 ರೂಪಾಯಿ ಮೌಲ್ಯದ ಚಿನ್ನಾಭರಣ, 6,000 ನಗದು ದೋಚಿಕೊಂಡು ಕಳ್ಳಪರಾರಿಯಾಗಿದ್ದ. ಮುಂಡರಗಿ ಪಟ್ಟಣದ ಸ್ವಾಮಿ ವಿವೇಕಾನಂದ ನಗರದ ರತ್ನ ಅಂಗಡಿಯವರ ಮನೆಯಲ್ಲಿ ಕಳ್ಳತನ ನಡೆದಿತ್ತು. ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಇದೇ ತಿಂಗಳು 14 ರಂದು ಕಳ್ಳತನ ನಡೆದಿತ್ತು. ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ಕದ್ದು ಪರಾರಿಯಾಗಿದ್ದ ಆರೋಪಿ ಕಾರ್ತಿಕ ಕೊಂಪಿ ಮುಂಡರಗಿ ಪಟ್ಟಣದ ಹುಡೇದ ಉಣಿಯ ನಿವಾಸಿಯಾಗಿದ್ದಾನೆ. ಕಾರ್ತಿಕ್ ಕಳ್ಳತನ ಪ್ರಕರಣದಲ್ಲಿ ಕಳೆದ 1.5 ವರ್ಷ ಜೈಲ್ನಲ್ಲಿದ್ದ ಆತ ಜಾಮೀನಿನ ಮೇಲೆ ಹೊರಗೆ ಬಂದಿದ್ದ. ಜೈಲ್ನಿಂದ ಹೊರಗೆ ಬಂದ ತಕ್ಷಣ ಮತ್ತೆ ಕಾರ್ತಿಕ ಕಳ್ಳತನ ಮಾಡಿದ್ದ. ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರ. ವರದಿ ನಾಗರಾಜ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. 2024ರಂದು ಮುಂಡರಗಿ ಶಹರದಲ್ಲಿ ಒಂದು ಮನೆ ಕಳ್ಳತನ ಆಗಿತ್ತು. ಆ ಬಗ್ಗೆ ಮುಂಡರಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇದನ್ನು ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಅವರ PSI ಸ್ಟಾಫ್ ಎಲ್ಲ ಭಾಳ ಸೀರಿಯಸ್ ಆಗಿ ತೆಗೆದುಕೊಂಡು ತಕ್ಷಣ ಆರೋಪಿತನನ್ನು ಬಂಧಿಸಿ ಇಂಟ್ಯಾಕ್ಟ್ ಪ್ರಾಪರ್ಟಿಯನ್ನು ರಿಕವರಿ ಮಾಡಿದ್ದಾರೆ. ಇದೊಂದು ಒಂದು ಅಭಿನಂದನಾರ್ಹ ಒಂದು ಕಾರ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆರೋಪಿತನನ್ನು ಬಂಧಿಸಿ ಅವನಿಂದ ಒಟ್ಟು 4,20,000 ರೂಪಾಯಿ ಮೌಲ್ಯದ ಪ್ರಾಪರ್ಟಿಯನ್ನು ವಶಪಡಿಸಿಕೊಂಡಿದ್ದಾರೆ. ಈ ಆರೋಪಿ ಮತ್ತು ಯಾವ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ಎಲ್ಲ ಡಿಟೇಲಾಗಿ ವೆರಿಫೈ ಮಾಡ್ತಾಯಿದ್ವಿ. ಅದರಲ್ಲೂ ಕೂಡ ಅವನ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಿ. ಟೋಟಲ್ 4 ಕೇಸಲ್ಲಿ ಇದು ಸದ್ಯಕ್ಕೀಗ 4 ಪ್ರಕರಣದಲ್ಲಿ ಭಾಗಿಯಾಗಿರೋದು ನಮಗೆ ಗೊತ್ತಾಗಿದೆ. ಹಳೆವು ಎಲ್ಲ ಮತ್ತು ಇನ್ನೂ ಇಂಟ್ರೋಗೇಷನ್ ನಡೀತಾ ಇದೆ. ಏನಾದರೂ ಹೊಸ ಇದ್ದರೆ ಅದನ್ನು ಕೂಡ ಕೆಲಸ ಮಾಡ್ತೀವಿ. ಒಂದು ಅವ್ರ ಮೇಲೆ ನಾವು ಒಂದು ಸರ್ವಿಲೆನ್ಸ್ ಇಟ್ಟಿರ್ತೀವಿ. ಆಮೇಲೆ ಹಳೆ ಕೇಸ್ನ ಬೇಲ್ ಕ್ಯಾನ್ಸಲೇಷನ್ ಮಾಡ್ತೀವಿ. ಒಂದು ನಾವು ಅಂದರೆ ಇವರು ಜೈಲಿನ ಅರೆಸ್ಟ್ ಆಗಿ ಹೊರಗಡೆ ಬಂದಮೇಲೆ ಮತ್ತೆ ಅಪರಾಧದಲ್ಲಿ ಆಗಬಾರ್ದು ಅನ್ಲಿಕ್ಕೆ ಏನೇನು ಬೇಕು ಎಲ್ಲ ಕ್ರಮ ತೊಗೊಂಡಿರ್ತೀವಿ. ಎಲ್ಲ ಹೇಳಲಿಕ್ಕೆ ಬರೋದಿಲ್ಲ ಕಾನ್ಫಿಡೆನ್ಷಿಯಲಿ. ಅದನ್ನು ನಾವು ಪ್ರಾಪರ್ ಮಾನಿಟ್ರಿಂಗ್ ಕೂಡ ಮಾಡ್ತಾಯಿದ್ವಿ. ಅದಕ್ಕೆ ಇಷ್ಟು ಬೇಗ ಸಿಕ್ಕಿರೋದು. ಇಲ್ಲ ಅಂತಂದರೆ ಸಿಗಲಿಕ್ಕೆ ಕಷ್ಟ ಇತ್ತು. ಸೊ ಯಾರು ನಾವು ಮಾನಿಟ್ರಲ್ಲಿ ಇಟ್ಟಿರ್ತೀವಿ, ನಮ್ಮಲ್ಲಿ ಯಾರು ಇದು ಏನು ಮಾಡ್ತಾಯಿದ್ದಾರೆ ಅಂತ ಇದನ್ನ ಮೇಲೆ ಪತ್ತೆ ಮಾಡಿದ್ದಾರೆ.